ಮದುವೆ ಮಾಡ್ಕೊಂಡು ಕರ್ಕೊಂಬಂದ್ಬಿಟ್ಟೆ. ನಿಮ್ಮ ಅಮ್ಮ ನಿಮ್ಮ ಅಜ್ಜಿ ಎಲ್ಲ ಒಪ್ಕೊಂತಾರೆ ಅನ್ನೋದು ತಿಟ್ಟಲ್ವೇ? ನನಗೆ ಅದೇ ಭಯ ಆಗ್ತಿದೆ ಕಣೋ. ಮೈ ಕೈ ಎಲ್ಲ ನಡ್ಕ ಶುರು ಹೋಗ್ಬಿಟ್ಟಿದೆ ಕಣೋ. ಅಯ್ಯೋ ಶಂಕ್ರಿ, ಸುಮ್ಕಿರು. ನಾವು ಮದುವೆ ಹಾಕೊಂಡಿರೋದು 10:30 ರೋಡಲ್ಲಿ ಯಾರು ನೋಡಿಲ್ಲ. ಎದಕ್ಕೆ ಎದ್ರಕೊಂತಿ? ಒಂದಿನ ಕಳೆದ್ರೆ ಎಲ್ಲ ನಿಮ್ಮಪ್ಪ ನಿಮ್ಮವನ್ನು ಸುಮ್ಮನೆ ಆಗ್ತಾರೆ, ನಮ್ಮನೇಲಿ ಸುಮ್ಮನೆ ಆಗ್ತಾರೆ. ಸುಮ್ಮನಿರು. ಲೇ ರುದ್ರಿ, ಬಾರೇಲಿ. ನಿನ್ನ ಮಗ ಎಂತ ಕೆಲಸ ಮಾಡ್ಕೊಂಬಂದವನೇ? ಅಯ್ಯೋ, ಪಕ್ತೂರ್ ಸಾವುಕಾರ ಮಗಳು ಎತ್ತಕ್ಕ ಬಂದ್ಬಿಟ್ಟವನಲ್ಲೇ ಬುಟ್ಟನೇನೆ ಅವರಪ್ಪ. ಬಾರೇಲಿ. ಲೋ ರಾಜು, ಏನೆಲ್ಲ ಮಾಡ್ಕೊಂಬಂದಿರೋದು ನೀನು? ಲೋ ಸೋಮು, ಏನೆಲ್ಲ ನನ್ನ ಮಗ ಮಾಡ್ಕೊಂಬಂದಿರೋದು ಇದು? ಅಯ್ಯೋಯ್ಯೋ, ಪಕ್ತೂರ್ ಸಾವುಕಾರ ಮಗಳು ಕಣೋ ಇವರು. ನಿನ್ನ ಮತ್ತೆ ಮಗಳು ತಾನೇ, ನೀನು ಮದುವೆ ಆಗ್ಬೇಕಿತ್ತಲ್ಲೋ. ನೀನು ಯಾಕೋ ಇವನಿಗೆ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದ್ದಿ? ಏನೋ ಇಲ್ಲ ಆಗಿರೋದು, ಹೇಳು. ಭಯ ಆಗ್ತೈತಿ ಕಣೋ. ನೋಡೆ ಅವತ್ತೇ ಬಡ್ಕಂದೆ ನಿನ್ನ ಮಗಂಗೆ ಬೇರೆ ಮದುವೆ ಮಾಡಮ್ಮ ಕಮ್ಮಿ ಅಂತೇಳಿ. ನೀನು ಬೇಡ ಕಣತ್ತೆ ಅಂತ ಅಂದ್ಬಿಟ್ಟು ನನ್ನ ಮಗಂಗೆ ಮುಳುವಾಗಿಸ್ಬಿಟ್ಟಲ್ಲೇ. ಅಯ್ಯೋ, ನಮ್ಮ ಗಡ್ಡಪ್ಪ ರೋಡಾಗ ಹೆಂಗಪ್ಪ ಜೀವನ ಮಾಡ್ತಾನೆ ತಲೆ ಎತ್ಕೊಂಡು. ಯವ್ವೋ ಯವ್ವ ಅಜ್ಜಿ, ಎದಕ್ಕೆ ಹಂಗಾಡ್ತಿ? ಸುಮ್ಕಿರು. ವಯಸ್ಸಾಗೈತಿ, ತಲೆಯಾಗ ಬುದ್ಧಿ ಮಾತ್ರ ಒಂದು ಇಷ್ಟು ಇಲ್ಲ ನಿನ್ಗೆ. ನೋಡು, ಮಾಡ್ಕೊಂಬಂದವನೇ ಹುಡುಗಿ ಚೆನ್ನಾಗವಳೆ. ಆ ಸಾವುಕಾರ ಮಗಳಾದ್ರೇನೋ ನಾವೇನು ಅವ್ರು ರೊಕ್ಕ ಕಿತ್ಕೊಂತಿದ್ವಿ? ಏನು ಕಿತ್ಕೊಂತಿದ್ವಿ? ನನಗೆ ಈ ಹುಡುಗಿ ಇಷ್ಟ ಆದ್ಲು, ಸೋಮು ಜೊತೆ ಹೇಳ್ಕೊಂಡಿದ್ದೆ. ಅದಕ್ಕೆ ನಾಳಿದ್ದು ಇವನ್ ಜೊತೆ ಮದುವೆ ಮಾಡ್ಬೇಕು ಅಂತ ಅಪ್ಪ ತೀರ್ಮಾನ ತಗೊಂಡಿದ್ದೆ. ಅದಕ್ಕೆ ನಾನೇ ಮಾಡ್ಕೊಂಡ್ಬಂದ್ಬಿಟ್ಟೆ. ಅದ್ರಾಗೇನು ತಪ್ಪೈತಿ? ಕಸಮುಂಡಿ ತಗೊಬರಗಲ್ಲಿ ಕಸಮುಂಡಿ ತಗೊಬಂದು ಇಳಿ ಹಾಕು. ಇವಳಿಗಾರ ಬುದ್ಧಿ ಬೇಡವೇನ? ಪಕ್ತೂರ್ ಸಾವುಕಾರ ಮಗಳು ಅನ್ನಾಗ ಹೆಂಗಿರ್ಬೇಕು. ಅವ್ರ ಅಣ್ಣನ ಮಗ, ಅವ್ರ ಮಾವನ ಮದುವೆ ಆಗೋದ್ಬಿಟ್ಟು ನಮ್ಮ ಹುಡುಗನ ಬಲಿಪಸು ಮಾಡ್ಬಿಟ್ಲಲ್ಲಪ್ಪೋ ಈ ನೈಸನ್ ಮುಂಡೆ. ಯವ್ವೋ, ಏನೇ ಹೇಳೋದು ಇಲ್ಲಿ? ಒಂದು ಅರ್ಥ ಆಯ್ತಿಲ್ವಲ್ಲೇ? ಇಂಥದ್ದೆಲ್ಲ ಬೇಕೇನೆ ನಮಗೆ? ಏನಲ್ಲ ನಿಂದು? ಬಡವರಾಗಿ ಹುಟ್ಟಿ ಬಡವರಾಗ ಸಾಯಿ ಮಕ್ಕಳ, ಇಂಥ ಶ್ರೀಮಂತಿಗೆ ಬೇಡಕ್ಕಲ್ಲ ನಮ್ಗೆ. ಇವತ್ತು ಶ್ರೀಮಂತರ ಹುಡುಗಿನ ಮದುವೆ ಮಾಡ್ಕೊಂಬರೋದು ದೊಡ್ಡದಸ್ತಿಕೆ ಅಲ್ಲ. ಅವ್ಳು ಕೇಳ್ದಂಗೆ ಕೊಡ್ಸೋದು. ನಿಮ್ಮಪ್ಪ ನೋಡಿದ್ರೆ ಆಕ್ಲ ಪಕ್ಲ ಮೇಯಿಸ್ಕೊಂಡು ಅವು ಇವು ಮಾಡ್ಕೊಂಡು ಇರೋದೊಂದು ಅರ್ಧ ಎಕರೆಯಾಗ ಅವು ಇವು ಬೆಳ್ಕೊಂಡು ಅಷ್ಟೋ ಇಷ್ಟೋ ತಿಂತಾವಿ ಕಣಲ್ಲ. ಅದಕ್ಕೂ ಮಣ್ಣು ಹಾಕಿಸ್ಬಿಟ್ಟಲ್ಲ. ಅವ್ರವ್ವ ಬಂದ್ರೆ ಬುಟ್ಟಳಲ್ಲ, ನಮ್ಮ ಬಾಯಿ ಉಡ್ತೈತಲ್ಲ. ಅಲ್ಲ ಕಣಲ್ಲ ಸೋಮು, ನಿನ್ಗಾರು ಬುದ್ಧಿ ಬೇಡವಲ್ಲ? ಇವ್ರನ್ನ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿಯಲ್ಲ, ನಿಮ್ಮ ಅಪ್ಪ ಏರಿಕ್ನಿಲ್ವ ನಿನ್ಗೆ? ಕಪ್ಪಲ್ಗ ಉಯ್ದು ಯವ್ವೋ ಎಂತ ಮನೆ ಹಾಳು ಮಾಡ್ಬಿಟ್ಟಲ್ಲ ನೀನು. ಯಪ್ಪೋ, ರವ್ವ ಬಂದ್ರೆ ಬುಟ್ಟಳಲ್ಲ ನನ್ನ. ಏನ್ಲ ಮಾಡೋದು? ನಂಗೆ ಮೊದಲೇ ಮೈ ಕೈ ನಡುಕ್ತಾವೆ ಕಣ್ಲಾ. ಅವರಿಬ್ರು ಇಷ್ಟಪಡ್ತವ್ರೆ, ಅದಕ್ಕೆ ಮಾಡ್ಕೊಂಡು ಕರ್ಕೊಂಬಂದೆ. ಸುಮ್ ಕರ್ಕೊಂಬರಕ್ಕೆ ನನಗೆ ಗೊತ್ತಲ್ಲ. ಅವರಿಬ್ರು ಜೋಡಿ ಚೆನ್ನಾಗೈತಿ, ಅದಕ್ಕೆ ಮದುವೆ ಮಾಡ್ಕೊಂಡು ಕರ್ಕೊಂಬಂದೆ. ಒಳಗೆ ಕರ್ಕೋರಿ, ಇಲ್ಲಾಂದ್ರೆ ಮಂದಿ ಎಲ್ಲ ದೊಡ್ಡದು ಮಾಡಿ ಮನೆ ಬಾಗ್ಲಿಗೆ ಬರ್ತಾರೆ. ಕರ್ಕೊಂಡವ್ರಿ. ಅಯ್ಯೋ ಭಗವಂತ, ಇದೇನಕ್ಕಾಗಿ ಮುತ್ಕಿ ನಾನು ನೋಡ್ತಿರೋದು? ನಿನ್ನ ಮೊಮ್ಮಗ ಪಕ್ತೂರ್ ಸಾವುಕಾರ ಮಗಳನ್ನ ಸಂಕ್ರಿ ಮದುವೆ ಆಗೋನಲ್ಲೇ. ಅಬ್ಬೋ, ಇದು ಕನ್ಸ ನನ್ಸೇನೆ. ನಿಮ್ಮ ಮನೆಗೆ ಭಾಗ್ಯಲಕ್ಷ್ಮಿನೇ ಬಂದಂಗಾಯ್ತಲ್ಲೇ. ಯಾವಳಪ್ಪ ಬಂದೋಳು? ಊರಕ್ಕೆಲ್ಲ ವಿಚಾರ ಗೊತ್ತಾದ್ರೆ ಇವ್ರವ್ವ ಬಂದ್ರೆ ಬುಟ್ಟಾಳ ನನ್ನ. ಯಾರಪ್ಪ ಬಂದವರು? ಯಾವನ ಸಂತಿ ಬಂದ್ಲಪ್ಪ ಮನೆ ಬಾಗ್ಲ ತಕ್ಕ. ಮೈ ಕೈ ಎಲ್ಲ ನಡ್ಕ ಶುರು ಆಯ್ತೈತಿ. ನಮಗೆ ಬೇಕಿತ್ತೇನೆ ಈ ಮದುವೆ? ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟ ನನ್ನ ಮೊಮ್ಮಗ ಇರೋನೊಬ್ಬತ್ತ ಅಂತೇಳಿ ತಲೆ ಮ್ಯಾಗ ಎತ್ಕ ಕೂರ್ಸಿದ್ದೆ ಅಷ್ಟು ಅಂತೇಳಿ ಕರ್ಕೊಬಿಟ್ಟಪ್ಪ ಮನೆಯಾಕ. ನಮ್ಗೆ ಜೀವತ್ತು ಮ್ಯಾಗ ಜಿಗುಪ್ಸೆ ಬರೋ ಥರ ಮಾಡ್ಬಿಟ್ಟಲ್ಲ ನನ್ನ ಮೊಮ್ಮಗ. ರತ್ನಕಯ್ಯ, ನೀನು ಯಾಕಿಟ್ಟು ತೆಗಿಲಿ ಬರೋಕೋದೆ? ಎದಕ್ಕೆ ಬಂದಿ? ನೀನೇನೆ ಗಾಬರಿ ನಡುಕ್ತಿದ್ದಿ? ಮಗ ಸೊಸೆ ಮದುವೆಯಾಗಿ ಬಂದವ್ರು ಏನಾದ್ರು ಖುಷಿನೇ ಇಲ್ವಲ್ಲೇ? ಯಾಕ ಪಕ್ತೋರ್ ಸಾವುಕಾರ್ತಿ ಅವಳು ಸಿಂಗಾರಮ್ಮ ಬಂದ್ರೆ ಬುಟ್ಟಳ ಅಂತ ಏನು ನಡುಕ್ತಿದೆಯಲ್ಲ? ಬತ್ತಳ ಇರೋಗ್ರ ಆಚಾರ ಬಿಡಿಸ್ತಾಳ. ನಿನ್ನೂ ನಿಮ್ಮ ಅತ್ತೆನೂ ನಿನ್ನ ಗಂಡನೂ ಕಟ್ಟ ಕುಡಿತಾಳೆ. ನೋಡುವಂತೆ ಸುಮ್ಕಿರು. ಅಯ್ಯೋ ಭಗವಂತ, ನಾನು ಈ ಅಂಗಲಿಂದ ಯೋಚನೆ ಮಾಡಿಲ್ಲಪ್ಪ. ಅಯ್ಯಮ್ಮ, ಏನಾದ್ರು ಕಟ್ಟ ಕೊಡಿದ್ರೆ ನಮ್ಗೆ ಏನು ಮಾಡೋದು? ನೆನ್ಸ್ಕೊಂಡ್ರೆ ಮೈ ಜುಮ್ಮಂತೈತಿ. ಹೇಳ್ದಂಗೆ ಆಗ್ಬಿಟ್ರೆ ಏನಪ್ಪ ಮಾಡೋದು? ಅಯ್ಯಮ್ಮ ಏನಾರು ಬೆಳಿಗ್ಗೆ ಬಂದು ನಮ್ಮನ್ನ ಕಟ್ಟ ಕೊಡ್ಬಿಟ್ರೆ ನಾವೇ ಆಯ್ಕೊಂಡು ತಿನ್ನೋರು ಮನೆಯಾಕ ಅಯ್ಯಮ್ಮ ಬಂದವಳೆ ಅಂದ್ರೆ ನಮ್ಮನ್ನು ಬಿಟ್ಟವಳೆ. ಏನು ಮಾಡೋದು? ನೆನ್ಸ್ಕೊಂಡ್ರೆ ಮೈ ಎಲ್ಲ ಜೊಮ್ಮಂತಾವೆ. ಕುತ್ಕೊಳ್ಳೆ ಅಮ್ಮ, ಈ ಥರ ಎಲ್ಲ ಸುಳ್ಳು ಹೇಳಕ್ಕೆ ಹೋಗ್ಬೇಡಿ. ನಮ್ಮಮ್ಮ ಏನು ಆ ಥರ ಕಟುಕಿ ಅಲ್ಲ. ನಮ್ಮಮ್ಮಂಗೂ ಪ್ರೀತಿ ವಿಶ್ವಾಸ ಅನ್ನೋದು ಐತಿ. ಮಗಳು ಅನ್ನೋದು ಗೊತ್ತೈತಿ. ಈಗ ನಮ್ಮ ಮಾವನೇ ನಿಮ್ಮ ಮುಂದೆ ನಿಂತು ಮಾಡೋದ್ರಿಂದ ನಮ್ಮಮ್ಮ ಏನು ಮಾಡೋಕ್ಕಿಲ್ಲ. ಸುಮ್ಕಿರ್ರಿ. ನೋಡ್ದೇನೆ ನಿನ್ನ ಸೊಸೆಗೆ ಏನು ದೌಲತ್ತೈತಿ? ಸಾವುಕಾರ ಮನೆ ಮಗಳು ಅಂದ್ಬಿಟ್ಟು ಏನು ದೌಲತ್ತೈತಿ ನೋಡ. ಇವಾಗಲೇ ಬಂದಾಗಲೇ ಬಾಯಿ ಮುಚ್ಚಿಸಕತ್ತಾವಳೆ ಅಂದ್ರೆ ನಿನ್ನ ಬಾಯಿ ಮುಚ್ಚೋದೇನು ಭಾಳ ದೂರ ಇಲ್ಲ ಕಣೆ. ರುದ್ರಿ ಬರ್ದಿಟ್ಕೊಂಬಿಡು. ನಿನ್ನ ಗಡ್ಡಪ್ಪನೂ ಬೀದಿ ಆಗ್ತಾಳ್ತಾಳೆ ನಿನ್ನ ಸೊಸೆ. ಯಾಕವ ಸಂಕ್ರಿಯಮ್ಮ, ನಾವು ಬದುಕೋದು ಇಷ್ಟ ಇಲ್ವೇ ನಿನ್ಗೆ? ಸುಮ್ಕಿರೆ ನಮ್ಮವ್ವ ತಾಯಿ ಅಂತ ಕೆಲಸ ಮಾಡಿಯೇ. ಇವಾಗ ನಿಮ್ಮ ಅಪ್ಪಂಗೂ ನಿಮ್ಮ ಅವ್ವಂಗೂ ಗೊತ್ತಾಯ್ತಂದ್ರೆ ಸುಮ್ಮನೆ ಬಿಡ್ತಾರೆ ಅನ್ಕೊಂಡು ಈ ಊರಾಗ ಅವ್ರದ್ದೇ ದಬ್ಬಾಳ್ಕೆ ಇರೋದು. ಈ ಊರು ಪಕ್ಕದವರೆಲ್ಲ ಅವ್ರೇ ನಡ್ಸ್ಕೊಂಡು ಹೋಯ್ತಿರೋದು. ಈ ಊರು ಸಾವುಕಾರುವೆ, ಅವ್ರವ್ರ ಸಾವ್ಕ ನಿಮ್ಮೂರು ಸಾವ್ಕ, ನಿಮ್ಮ ಅವ್ವನೂ ನಿಮ್ಮ ಅಪ್ಪನೂ ಎಲ್ಲರೂ ಬಂದು ಬಳಗಿದ್ದಂಗೆ ಬಿಟ್ಟಾರೆ ನಮ್ಮ. ನಾನೇನು ದಬ್ಬಾಳಿಕೆ ಮಾಡ್ತಿಲ್ಲ ಕಣಮ್ಮ. ನಾನು ನಮ್ಮ ಅತ್ತೆ ನಮ್ಮ ಮಾವಂಗೂ ಮತ್ತು ನಮ್ಮ ಅಜ್ಜಿಗೂ ಹೇಳ್ತಿರೋದು. ನಾನಿರೋವರೆಗೂ ಯಾವಕ್ಕೂ ಎದುರ್ಕೋಬೇಡಿ ಅಂತೇಳಿ. ಸುಮ್ಕಿರಿ. ಏನೇ ಸುಮ್ಕಿರೋದು? ವಯಸ್ಸಾಗಿರೋರಿಗೆ ಮರ್ಯಾದೆ ಕೊಡೋದು ಕತ್ಕ ಮೊದಲು. ಆಕೆ ನಿನಗಿಂತ ದೊಡ್ಡಕ್ಕಿದ್ದಾಳ. ವಯಸ್ಸಾಗಿರೋರ್ಗೆ ಮರ್ಯಾದೆ ಕೊಡು ತಾಯಿ ತಂದಾಗ ಅವಳು. ನೀನೇಟ್ ಮಾತಾಡ್ತೀನಿ ನೋಡ. ಇದ್ರ ಕುಲ ನಿಂದು ಯಾವುದಾದ್ರು ಶ್ರೀಮಂತರ ಕುಲ ತಾನೇ. ಅದಕ್ಕೆ ಸೊಕ್ಕು ಸೊಡುಗು ಎಲ್ಲ ಐತಿ ನಿನ್ಗೆ. ಉದಾರ ಆಗಕ್ಕಿಲ್ಲ. ನಮಗೆ ನೆನ್ಸ್ಕೊಂಡ್ರೆ ಮೈ ಕೈ ಎಲ್ಲ ನಡ್ಕೊ ಬತ್ತೈತಿ. ನಿನಗೊಂಥರ ಸುಮಾನತ್ತೈತಿ ಕಡೆ. ನೆನ್ಸ್ಕೊಂಡ್ಕಿತ ಹೆಂಗೆ ಮಾಡ್ತಾರೆ ನಿಮ್ಮಪ್ಪನ ನಿಮ್ಮ ಅವ್ವನ ಬಂದ್ರೆ ಅಂತೇಳಿ. ಯಪ್ಪೋ, ನನ್ನ ಫ್ಯೂಚರ್ ನನ್ನ ಕಣ್ಮುಂದೆ ಬರ್ತೈತಲ್ಲಪ್ಪ. ಮದುವೆ ಆಗ್ಬೇಕಾದ್ರೆ ಏನೋ ಅನಿಸ್ಲಿಲ್ಲ. ಇವಾಗ ಮೈ ಕೈ ಎಲ್ಲ ನಡ್ಕ ಶುರು ಆಯ್ತೈತಲ್ಲಪ್ಪ. ಏನಪ್ಪ ಮಾಡೋದು? ಮನೆ ಒಳಗೆ ಕರ್ಕೋನೋ ಬೇಡವೋ ಅನ್ನೋ ರೇಂಜಲ್ಲಿ ಇವನು. ಇವಾಗ ಕರ್ಕೋದ್ರೆ ನಮ್ಮ ಗಡ್ಡಪ್ಪ ಬಂದುಬಿಡ್ತಾನೆ. ಆತ ಎಲ್ಲೋ ಆಕ್ಲ ಪಕ್ಲ ಮೇಯಿಸ್ಕೊಂಡು ಅಲ್ಲೇ ಹೊಲ್ದತ್ರನೇ ಮಲ್ಕೊಂಡಿರ್ತಾನೆ. ಬೆಳಗ್ಗೆ ವಿಚಾರ ಗೊತ್ತಾಗುತ್ತೆ. ಹಟ್ಟಿ ಬಾಗ್ಲಕ್ಕೆ ಬಂದರೆ ನಾನು ಉಳಿಸ್ತಾನೆ ನಮ್ಮಪ್ಪ.
ಅದೇನೋ ಜೋಶಲ್ಲಿ ಮದುವೆ ಆಗ್ಬಿಟ್ಟೆ ಇವಾಗ ನೈ ಎಲ್ಲ ನಡುಕ್ತೈತಿ. ಏ ರುದ್ರಿ ಫಸ್ಟು ಒಳಗೆ ಕರ್ಕೊ ಹೋಗು. ಆಮ್ಯಾಗ ಅವಳು ಸಿಂಗಾರಮ್ಮ ಬರೋಕ್ಕೂ ಮುಂಚೆನೇ ಒಳಗೆ ಇಟ್ಕ, ಆಮೇಲೆ ಬೇಕಾದ್ರೆ ಕರ್ಕೊಂಬಂದು ಹೊರಗೆ ಕೊಡುವಂತೆ. ಇಲ್ಲ ಅಂದ್ರೆ ಆ ಸಿಂಗಾರಮ್ಮ ನೀನು ಸುಮ್ಮನೆ ಬಿಡೋದು ಕತ್ತರಿಸಿ ಹಾಕ್ಬಿಡ್ತಾಳೆ. ಹೋಗಿ ಕರ್ಕೊಂಡೋಗಿ ಒಳಗೆ ಹೋಗಿ ಮೊದಲು. ನಾವು ಮದುವೆ ಆಗಿರೋದು ನಿಜ ಅಂತೆ ಆಂಟಿ, ನಾವು ಯಾಕೆ ಎದ್ರುಕೋಬೇಕು? ನಾವು ಯಾವುದೇ ಕಾರಣಕ್ಕೂ ಎದ್ರುಕೊಳಕ್ಕಿಲ್ಲ. ನಮ್ಮ ಮಾವನೇ ಮುಂದೆ ನಿಂತು ಮಾಡಿರೋದ್ರಿಂದ ನಾನಂತೂ ಇನ್ನೂ ಎದ್ರುಕೊಳಕ್ಕಿಲ್ಲ. ನಾವಿಬ್ರು ಇಷ್ಟಪಡ್ತಿದ್ದೆ, ನಾವಿಬ್ರು ಮದುವೆ ಆಗಿವಿ, ಅದ್ರಾಗ ಏನೈತಿ? ನಾನು ಎದ್ರಲ್ಲ ಅಂದರೆ ಎದ್ರಲ್ಲ, ನಾನು ಯಾವ ಒಳಕ್ಕೂ ಹೋಗಲ್ಲ. ಬೇಕಾದ್ರೆ ನಮ್ಮ ಅಪ್ಪನ ಅಮ್ಮನೇ ಬರಲಿ, ಇಲ್ಲೇ ಮಾತಾಡಲಿ, ಆಮೇಲೆ ಬೇಕಾದ್ರೆ ಒಳಗಡೆ ಹೋಗ್ತೀನಿ. ನೋಡ್ದೇನೆ ನೀನು ಸೊಸೆಯಾಗಿ ಬಂದಿರೋಳು ದುರಂಕಾರ ನೋಡ್ದೇನೆ ಏಟ್ ಅಹಂಕಾರ ಐತಿ ಅಂತೇಳಿ ಮೊದಲು ಕರ್ಕೊಂಡೋಗಿ ಯಮ್ಮನ್ನ ಒಳಕ ಕರ್ಕೊಂಡೋಗು. ರತ್ನಕೈ ಹೇಳ್ತಿರೋದು ಕರೆ ಐತಿ, ಕರ್ಕೊ ಹೋಗು. ಎಂತ ಇದು ಬಂತು ನಮಗೆ? ಯಪ್ಪೋ, ಈ ರತ್ನಮ್ಮ ಹೇಳ್ತಿರೋದು ಕರೆ ಐತಿ, ಕರ್ಕೊ ಹೋಗು ಒಳಕ. ಅಲ್ಲಲ್ಲ, ಎಷ್ಟು ಸೊಕ್ಕಲ್ಲ ಅವಳೆ ನೀನು ಸೊಸೆ ಮಾತ್ರ. ರುದ್ರಿ, ಇವಳು ಕೈಯಾಗ ನೀನು ಮಾಡಿಸ್ಕೊಂತಿದ್ದಂಗೆ ದುರಂಕಾರ ನೋಡಿ ಎಷ್ಟೈತಿ. ನಾನು ನಂದು ನನ್ನ ಅಮ್ಮ, ನಾನು ಸಾವುಕಾರ ಮಗಳು, ಗೌಡ್ರ ಮಗಳು, ಹಂಗ ಹಿಂಗ ಅಂತೇಳಿ ಕತ್ತಲೆ ಮರಿತಾಳೆ. ಸಾವುಕಾರ ಮಗಳು ತಾನೇ ಊರು ಶ್ರೀಮಂತಿಕೆ ತುಪ್ಪರ್ಕೆ ಮೇಲೆ ಕೂತೈತಲ್ಲ, ಅದಕ್ಕೆ ದಿಮಾಗ್ ಜಾಸ್ತಿ ಐತಿ ಒಳಗೆ. ಮುಚ್ಕೊಂಡು ನಿಂತ್ಕೊಂಡ್ಬಿಟ್ರೆ ಸರಿ, ಹಿರಿಯೋರು ಅಂತ ಮರ್ಯಾದೆ ಕೊಡ್ತಾನೆ. ಬಾಯಿ ಬಂದ ಮಾತಾಡ್ಬೇಡ್ರಿ. ಸಂಕ್ರಿ ಮನೆಯಿಂದ ಅಮ್ಮ ಅಂತೀನಿ, ನಡಿಯಮ್ಮ ಒಳಕ ನಡೀರಿ. ಫಸ್ಟು ಅವನಾರ ಎಲ್ಲ ಕಿತ್ತೆಸ್ತು, ನಡೀರಿ ಒಳಕ ನಡೀರಿ. ನಿಮ್ಮ ಅವ್ವ ಬಂದರೆ ಏನು ಉತ್ತರ ಕೊಡೋದು ಏನು ಬಿಡೋದು ನನಗೆ ಭಯ ಅಂಟ್ಕೊಂಡು ಕೂತೈತಿ. ನಡೀರಿ, ಯಾರು ಬಂದ್ರೆ ಮೈ ಎಲ್ಲ ಜುಮ್ಮನ ಮಟ್ಕೈತೆ. ನಡೀರಿ ಒಳಕ ನಿಮ್ದು ಅಮ್ಮ ಅಂತೀನಿ, ನಡೀರಿ ಅಮ್ಮವ್ರ. ನೋಡ್ದೇನೆ ಸಣ್ಣಮ್ಮ, ನೀನು ಸೊಸೆ ನೀನು ಹೇಳ್ದ ನಿಮ್ಮ ಮೊಮ್ಮಗ ನೆಂತಿ ಮೊಮ್ಮಗಳು ಏನು ನೀನು ಹೇಳ್ದ ಕೇಳೋದೇ ಇಲ್ಲ ನೋಡು. ಎಂಥ ಪರಿಸ್ಥಿತಿ ಬಂತೆ ನಮ್ಮ ತಾಯಿ ರುದ್ರಿ. ನೀನು ನಿನ್ನ ಸೊಸೆ ಕೈಲಿ ಮಾಡಿಸ್ಕೊ ತಿನ್ನೋದು ಇಷ್ಟಾಗೆ ಐತೆ ನೋಡು. ಅಯ್ಯೋ, ಈಗಲೇ ಸೊಕ್ಕಲ್ಲಿ ಮಾತಾಡ್ತಾಳೆ. ಯಪ್ಪೋ, ನನಗಂತೂ ನಗು ಬತ್ತೈತೆಕ್ಕಪ್ಪ. ಬಂದದ್ಕೂ ಒಳ್ಳೆ ನಾಟಕನೇ ನೋಡ್ದಂಗೆ ಆಯಿತು. ನಿನ್ನ ಮಗಳು ಇಷ್ಟಪಟ್ಟವಳೆ ಅಂದ್ಬಿಟ್ಟು ಅದನ್ನು ದೂರ ಮಾಡಿದ್ದಾಯ್ತು. ಮಂದಿ ಮನೆ ಹಾಳು ಮಾಡಕ್ಕೆ ಬಂದು ಏನು? ಅವರಿಬ್ರು ಮದುವೆ ಆಗಿ ಚೆನ್ನಾಗೇ ಇರ್ತಾರೆ. ನಾನಿರೋವರೆಗೂ ಅವರಿಬ್ರಿಗೂ ಏನೂ ಆಗಕ್ಕಿಲ್ಲ. ಅಲ್ಲಿ ಕಿರಿ ಅಂತ ಮುಚ್ಚಿಬಿಟ್ಟು ನಿನ್ನ ಮಗಳ ಜೀವನದ ನೋಡ್ಕೋ. ನಿನ್ನ ಮಗಳಿಗೆ ವಯಸ್ಸಾಯ್ತಾ ಬಂತು. ಫಸ್ಟು ನಿನ್ನ ಮಗಳದ್ದು ನೋಡ್ಕ. ಓಹೋ, ಇವನೊಬ್ಬ ಬಂದ ಮಧ್ಯೆ ಎಲ್ಲಿ ಕಡ್ಡಿ ಅಲ್ಲಾಡಿಸ್ಲಿ, ನಂದೊಂದು ಇಡ್ಲಿ ಅಂತೇಳಿ. ನಿನಗೆ ವಯಸ್ಸಾಗೈತೆ, ಫಸ್ಟ್ ನೋಡ್ಕ. ನನ್ನ ಮಗಳು ಸಿಕ್ಕಿಲ್ಲ ಅನ್ನೋ ಗುಂಗಲ್ ನಿನ್ಗೆ ಒಳ್ಳೆ ಹುಚ್ಚಿಡ್ದುಬಿಟ್ಟೈತಿ. ಬಂದಿರೋ ಹೆಣ್ಮಕ್ಳು ಮದುವೆ ಮಾಡ್ಕೊಳ್ದಂಗೆ ಬಂದು ಯಾಕೆ ಮಾಡ್ಕೊಟ್ಟಿ? ನಿಂದ ಹೇಳ್ಕೊಳ್ಳಲಿ, ನನಗೇನು ಹೇಳ್ತಿ ಬಂದು? ಏ ರತ್ನಮ್ಮ, ಸುಮ್ಕ ಹೋಗ್ಬಿಟ್ರೆ ಚೆನ್ನಾಗಿರ್ತಾವ. ಇಲ್ಲ ಅಂದ್ರೆ ನೋಡು, ನನ್ನ ಎರಡನೇ ಮುಖ ನೋಡ್ಬಿಡ್ತಿ. ಮುಂದೆಲ್ಲ ಎತ್ತಾರ್ದು ಕೈಯಾಗಿ ಕೊಟ್ಬಿಡ್ತೀನಿ. ಇವನ ಸೋಮನ ಎದ್ರಾಕೊಂಡಷ್ಟು ಎಷ್ಟು ನಿನ್ಗೆ ಹಿಂಸೆ ಆಯ್ತದೆ ಅಂತ ಗೊತ್ತೈತಿ ತಾನೇ. ನನ್ನ ನೋಡಿ ಎದ್ರಾಕಬೇಡ ನೀನು. ಓಕೆ, ಮುಚ್ಕೊಂಡು ಬಂದ್ಬಿಟ್ಲಿ ಮಂದಿ ಮನೇಲಿ ಮಾತಾಡಕ್ಕೆ. ವಯಸ್ಸಾಗಿರೋರು ಅಂದ್ಬಿಟ್ಟು ಅತ್ತೆ ಸ್ಥಾನದಲ್ಲಿರೋರು ಅಂದ್ಬಿಟ್ಟು ಮರ್ಯಾದೆ ಕೊಡಕ್ಕೆ ಬಂದ್ರೆ ತಿಕ್ಕ ಅಟ್ಟುಕೋಗುತ್ತೆ ಎಮ್ಮಂಗ. ನೋಡ್ದೇನೆ ಸಣ್ಣಮ್ಮ ಹೆಂಗೆ ಮಾತಾಡ್ತಾಳೆ ನೋಡ್ದೇನೆ. ಯವ್ವ ಹೆಂಗೆ ಮಾತಾಡ್ತಾನೆ ಇವನು. ತಾನು ಮದುವೆ ಮಾಡ್ಕೋಬೇಕಿತ್ತು, ಮಾಡ್ಕೊಂಡ್ರೆ ಅವ್ರ ಅತ್ತೆ ಎಲ್ಲಿ ಎಲ್ಲನೂ ಮಾಡ್ದು ಹೋಯ್ತಾಳೆ ಬಿಡ್ದು ಹೋಯ್ತಾಳೆ. ಇರು ಅಂದ್ಬಿಟ್ಟು ತಗೊಬಂದು ನಿಮಗೆ ಗಂಟಾಕವಳೆ. ಇವಳು ಒಳ್ಳೆಯವಳಲ್ಲ, ಒಳ್ಳೆಯವಳಲ್ಲ, ಶ್ರೀಮಂತರ ಮಕ್ಕಳು. ನಿನ್ನ ಮನೇನೂ ಬಿಟ್ಟು ಹೋಯ್ತಾರ ನೋಡ್ತೀರ ಸಣ್ಣಮ್ಮ. ನಿನ್ನ ಮೊಮ್ಮಗಳು ಸ್ಥಾನದಾಗ ಬಂದವಳೆ, ನಿನಗೆ ಮೂಡು ಮುಕ್ಕು ಸೋಯ್ತಾಳೆ ನೋಡ್ತೀರ. ಎಲ್ಲರೂ ಸುಮ್ಕ ಇರ್ತೀರ, ರೋಡಾಗ ನಿಂತ್ಕೊಂಡು ಜಗಳ ಮಾಡಿ ಊರು ಮಂದಿನೆಲ್ಲ ಮನೆ ಬಾಗ್ಲ ಕರ್ಸ್ಬೇಕಂತ ಮಾಡಿರೇನ? ಸುಮ್ಕ ಇದು ಬಿಡ್ರಿ. ನಮ್ಮ ಜೀವನ ನಮ್ದೇನೋ ಮಾಡ್ತೀವಿ. ಬಂದಾಗ ಮನೆ ಮುಂದಕ್ಕೆ ಬಂದಾಗ ಏನೋ ಮಾತಾಡಿದ್ರೆ ಆಯಿತು. ರತ್ನಕಯ್ಯ, ಹೋಗು ನಿಮ್ಮ ಮನೆ ತಕ್ಕ. ನಮ್ಮ ಮತ್ತೆ ಯಾಕೆ ಸುಮ್ಮನೆ ತಲೆಯಾಗಿ ತುಂಬಬೇಡ. ಅವರು ಇನ್ನೂ ದೊಡ್ಡದು ಮಾತಾಡ್ತಾನೆ ಇರ್ತಾರೆ. ಅದೇನಾಗೈತಿ ಏನು ಬಿಟ್ಟೈತಿ ಇವಾಗ? ಆಗದಾಗ್ಬಿಟ್ಟೈತಿ. ಈಗ ಏನಾರು ಬದಲಾಯಿಸೋಕ್ಕಾಗುತ್ತೇನಾ? ಹೋಗಕ್ಕಯ್ಯ ಹೋಗು. ಏನಮ್ಮಿ ನಿನ್ನ ಸೊಕ್ಕನ ಮಾತು ಅತ್ತೆ ಅನ್ನೋದು ಕಾಣ್ದಂಗೆ ಮರ್ಯಾದೆ ಕೊಡ್ದಂಗೆ ಮಾತಾಡಿ ಅಂದ್ರೆ ಮುಂದೆಲ್ಲ ತರದ್ ಕಿತ್ಬಿಡ್ತೀನಿ. ಈ ಸಣ್ಣಮ್ಮ ಹೆಂಗ ಅಂತ ಗೊತ್ತು ತಾನೇ ನಿಂಗೆ. ಮುಂದೆಲ್ಲ ಎತ್ತಾರ್ದಕ್ಕೆ ಕೈ ಹಾಕ ಕೊಡೋದು, ಮುಚ್ಕೊಂಡು ನಿಂತ್ಕ. ಅವಳು ಮಾತಾಡ್ತಿರೋದ್ರಾಗ ಏನು ತಪ್ಪೈತಿ? ಶ್ರೀಮಂತರಕ್ಕೆ ಉಪ್ಪರ್ಕೆ ನಮ್ಗೆ ಬೇಕಿತ್ತೇನಾ? ಎದಕ್ಕೆ ಬೇಕಿತ್ತು ನಮ್ಗೆ? ಲೋ ಪ್ರಜು, ಯಾಕಲ್ಲ ಸಪ್ಪಗೆ ನಿಂತಿದ್ದಿ? ಏನಾಯ್ತಲ್ಲ ನಿನ್ಗೆ? ಅವ್ರು ಮಾತಾಡೋ ನೋಡಿ ಎದ್ರುಕೊಂಬಿಟ್ಟಲ್ಲ. ಲೋ, ಆಗಿರೋದೇ ಉಂಟಂತೆ, ಯಾಕಲ್ಲ ಎದ್ರುಕಂತಿ? ಲೋ ಮಚ್ಚ, ಆಗದಾಗ್ಬಿಟ್ಟಕ್ಕಲ್ಲ. ರತ್ನಮ್ಮ ಹೇಳ್ತಿರೋದು ನೋಡಿದ್ರೆ ಮೈಯೆಲ್ಲ ನಡ್ಕ ಶುರು ಐತೈತಕ್ಕಲ್ಲ. ಅದು ಹೇಳ್ದಂಗೆ ಬಿಟ್ಬಿಟ್ರೆ ಏನು ಮಾಡೋದು ಏನು ಬಿಡೋದು ಒಂದು ಗೊತ್ತೈತಿಲ್ಲಕ್ಕಲ್ಲ. ಏನೆಲ್ಲ ಮಾಡೋದು? ನೀನು ಒಳಕಲ್ಲ ಇಷ್ಟು ಎದುರು ಪುಕ್ಲಾಗಿತ್ಕೊಂಡು ಯಾಕಲ್ಲ ಹೆಣ್ಮಗಿನ ಮದುವೆ ಆಗಕ್ಕೆ ಹೋದೆ? ನಿನ್ನ ಯಾರೆಲ್ಲ ಆಗುವಂತಂದವರು. ಅಯ್ಯೋ, ನಿನ್ಗೆ ಮದುವೆ ಮಾಡಿದ್ವಲ್ಲ, ನಮ್ಮ ಮಕ್ಳ ತಗೊಂಡು ನಾವು ಬಡ್ಕೊಬೇಕು. ಯಾವ ಶ್ರೀಮಂತಿಕೆನೇ ಇರಲಿ ಏನೇ ಇರಲಿ, ಆ ಹೆಣ್ಮಗ ನಿನ್ನ ಮೆಚ್ಕೊಂಬಂದವಳೆ ಎಲ್ಲ ಬಿಟ್ಟು ಅಂದರೆ ಅದು ಖುಷಿ ಅಂತ ತಿಳ್ಕ. ಅದನ್ನ ಬಿಟ್ಟು ಹಿಂಗೆ ಸಪ್ಪಗೆ ನಿಂತ್ಕೊಬಿಟ್ರೆ ಏನು ಬರುತ್ತೆ ಹೇಳು? ನೀನು ಯಾವತ್ತು ಧೈರ್ಯಗಿಡಬಾರ್ದು ಕಲ್ಲ. ನಾನಿಲ್ವಲ್ಲ ನಿನ್ನ ಜೊತೆಕ. ಲೋ, ಹುಚ್ಚಿಕೊಳ್ಳೋದೊಂದು ಬಾಕಿ ಐತಿಕಲ್ಲ, ಅಷ್ಟು ಭಯ ಆಯ್ತೈತಿ. ಅವ್ರ ಅಪ್ಪನ ಬಗ್ಗೆ ಹೇಳ್ತಿದ್ರ. ನಾನು ಗೊತ್ತಿದ್ದು ನಾನು ಆಗ್ಬಿಟ್ಟನಲ್ಲ, ನನಗೆ ಮೈ ಕೈಯೆಲ್ಲ ನಡ್ಕೊಬತ್ತೈತಿಕಲ್ಲ. ಏನೆಲ್ಲ ಮಾಡೋದು? ಲೋ, ಈ ಸೋಮು ನೀನು ಏನಾರು ಐಡಿಯಾ ಕೊಡ್ಲಾ? ಆಲಕನ ಬೊಡ್ಡ ಇದನ್ನ ಪ್ರೀತಿ ಮಾಡ್ಬೇಕಾರೆ ಮದುವೆ ಆಗ್ಬೇಕಾದ್ರೆ ಇದ್ದು ಜೋಶು ನಿನ್ಗೆ. ಮಂದಿ ಒಂದು 4 ಮಂದಿ ಹೇಳಿದ ತಕ್ಷಣ ಇಲ್ವಲ್ಲ, ಆ ಹೆಣ್ಮಗಿನ ಅದು ಹೆಂಗೆ ನೋಡ್ಕೊಂತೀವಿ ಬಿಡ್ತೀವಿ ಬೊಡ್ಡಿ ಮಗ. ಯಾವಾಗಲೂ ಧೈರ್ಯದಿಂದ ಇರಬೇಕಲೇ. ತಪ್ಪು ಮಾಡಿದ್ರು ಮಾಡಿಲ್ಲ ಅನ್ನೋ ಥರನೇ ಇರಬೇಕು. ಅವಾಗಲಿ ಅಂತ ನಾವು ಗಟ್ಟಿಮುಟ್ಟಾಗಿರೋಕ್ಕೆ ಸಾಧ್ಯ. ನಾವು ತಪ್ಪು ಮಾಡಿವಿ ಅಂದ್ಬಿಟ್ಟು ಎದ್ರುಕೊಂಡು ನಿಜ ಒಪ್ಕೊಂಡ್ಬಿಟ್ರೆ ಅದೇನೋ ಅಂತಾರಲ್ಲ, ಜೈಲಕ್ಕ ಎಷ್ಟೋ ವರ್ಷ ಜೀವಾವಧಿ ಶಿಕ್ಷೆ ಹಂಗೆ ಹಿಂಗೆ ಕೊಡ್ತಾರಲ್ಲ, ಹಂಗೆ ಮಾಡ್ಬಿಡ್ತಾರೆ. ಗಲ್ ಶಿಕ್ಷೆ ಜೀವಾವಧಿ ಶಿಕ್ಷೆ ಹಂಗೆ. ಏನೇ ತಪ್ಪು ಮಾಡಿದ್ರು ಎದ್ರುಕೋಬಾರ್ದು. ಎದ್ರುಕೊಳ್ಳೋಷ್ಟು ಕಗ್ನೇನ ನೀನು ಮುಂಡೆ ಮಗನ. ನಿನ್ಗೇನೋ ಬಂದಿರೋದು ನಿನ್ನಂತೆ ಅವ್ನಿಗೆ ಆ ಹೆಣ್ಮಗಿನ ಕೊಟ್ಟನಲ್ಲ, ಹೇಳು ಮಾಡ್ಕೊಟ್ನಲ್ಲ. ನನ್ನ ಕಡೆ ತಗೊಂಡು ನಾನೇ ಬಡ್ಕೊಬೇಕು. ಲೋ, ಯಾರು ಬಾಯಲ್ಲಿ ಬೇಕಾದ್ರೆ ಹೇಳ್ತಾರಕ್ಕಲ್ಲ. ನನಗೆ ಇವಾಗ ಭಯ ಶುರು ಆಯ್ತೈತಿಕಲ್ಲ. ಏನೆಲ್ಲ ಮಾಡೋದು? ನೋಡಿದ್ರಲ್ಲ ವೀಕ್ಷಕರನ್ನ, ಮತ್ತೆ ಪಕ್ಕದವ್ರು ಸಾವುಕಾರ್ತಿ ಸಿಂಗಾರಮ್ಮ ಅಂತೇಳಿ ನಾಳೆ ಬತ್ತಲ್ಲಿ ನೋಡೋರಂತ ಇರ್ರಿ. ಬಂದು ಹೆಂಗೆ ಮಾತಾಡ್ತಾಳೆ ಅಂತೇಳಿ. ಅವಳು ಮಾತಾಡ್ತಾಳೆ ಅಂದ್ಬಿಟ್ಟು ಇವು ಎದ್ರುಕಂದ್ರೆ ಜೀವನ ಉತ್ತರ ಆಗ್ತದೇನ? ಲವ್ ಮಾಡ್ಬೇಕಾರಿದ್ದು ಪ್ರೀತಿ, ಮದುವೆ ಕರ್ಕೊಂಬಂದ 4 ಮಂದಿ ಅಂದ ತಕ್ಷಣ ಯಾರೋಯ್ತು ಪ್ರೀತಿ ಎಲ್ಲ ಬದನೆಕಾಯಿ ಅಂತೇಳಿ ನಮ್ಮಪ್ಪ ಸುಮ್ಮನಂತಾನೇನು. ನಾನು ಮಾಡಿಕೊಟ್ಬಿಟ್ಟು ಇವಾಗ ಏನಪ್ಪ ಮಾಡೋದು ಅನ್ನೋ ಮಟ್ಟಿಗೆ ಆಗೈತಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.